ಇದು ವೀಕೆಂಡ್ ರಿಲ್ಯಾಕ್ಸ್ ಆ್ಯಂಡ್ ರೆಡ್ಡಿಸ್ ಚಾಲೆಂಜಲ್ಲಿ ಇದು ಡೇ 9. ಸಾಂಬ್ರಾಣಿ ಧೂಪ ಅಂತೂ ನನಗೆ ತುಂಬ ರಿಲ್ಯಾಕ್ಸೇಷನ್ ಫೀಲ್ ನನಗೆ ಸಿಗುತ್ತೆ. ಸೊ ನಾನು ಯೂಶ್ವಲಾಗಿ ಪೂಜೆ ಮಾಡಿ ಮುಗಿಸಿದ ಮೇಲೆ ಸಾಂಬ್ರಾಣಿ ಧೂಪನ ಹಾಕಿ ನಾನು ಆಚೆ ಬರೋದು. ಸೊ ಹೆಂಗೂ ಇವತ್ತು ವಾರ ಆಗಿರೋದ್ರಿಂದ ನಾನು ಧೂಪನ ಹಾಕಿದ್ದೆ. ಒಂಥರ ರಿಲ್ಯಾಕ್ಸೇಷನ್ ಫೀಲು. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಕಾನ್ಸಂಟ್ರೇಷನ್ ಆಗಲಿ, ಮೆಂಟಲಿ ಆಗಲಿ ಎಲ್ಲ ಥರನೂ ಒಂಥರ ಹೀಲಿಂಗ್ ಪವರ್ ಇದೆ ಅಂತಲೇ ಹೇಳ್ಬೋದು ಈ ಧೂಪದಲ್ಲಿ. ಆಚೆ ಹೋಗೋಕ್ಕೆ ಪ್ಲ್ಯಾನ್ ಇರೋದ್ರಿಂದ ಇವತ್ತು ತಿಂಡಿನೂ ಕೂಡ ಮಾಡಲಿಲ್ಲ. ಸೊ ಆಚೆ ಹೆಸ್ರುಘಟ್ಟ ಕಡೆ ಹೋಗಿದ್ವಿ. ಆ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂಥರ ಫೀಲ್ ಚೆನ್ನಾಗಿ ರಿಲ್ಯಾಕ್ಸ್ಡ್ ಮೈಂಡ್ ಆಗಿರಲಿ. ಟ್ರಾವೆಲಿಂಗ್ ಅಂತೂ ನಂಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಈ ಥರ ಗಾಡಿಯಲ್ಲಿ ಹೋಗ್ತಾ ಒಂಥರ ಪೀಸ್ಫುಲ್ ಮೈಂಡ್ ಸಿಗುತ್ತೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಸೊ ನಾವು ಹೇಳಬೇಕು ಅಂದರೆ ನಾವು ಡಾಕ್ಟ್ರ್ ಹತ್ರ ಹೋಗಿದ್ವಿ. ಡಾಕ್ಟ್ರ್ ಸಿಕ್ಕಿಲ್ಲ ಅಂತೇಳಿ ನಾವು ಹೆಸ್ರುಘಟ್ಟ ಅಂತ ಹೋದ್ವಿ, ಸುಮ್ಮನೆ ವಿಸಿಟ್ ಮಾಡೋಣ ಅಂತ. ಆಮೇಲೆ ಇನ್ನೇನು ಮಾಡೋದು ಅಂತ ಹೊಟ್ಟೆ ಹಸಿತಿತ್ತು ಅಂತ ನಾವು ದಾಸರಳ್ಳಿಲಿರೋ ಸೌಂದರ್ಯ ಪ್ಯಾರಡೈಸ್ಗೆ ಬಂದಿದ್ವಿ. ಸೊ ನಾನು ಸ್ಟಾರ್ಟರ್ಸ್ಗೆ ಪನ್ನೀರ್ ಮಂಚೂರಿ ಆರ್ಡ್ರ್ ಮಾಡಿದ್ವಿ. ಸಖತ್ತಾಗಿದ್ದು ಅಂತಲೇ ಹೇಳ್ಬೋದು, ಮಸ್ಟ್ ಟ್ರೈ. ನೆಕ್ಸ್ಟು ಕಾಜು ಗ್ರೇವಿ ಮತ್ತು ಬಟರ್ ನಾನ್ ಹೇಳಿದ್ವಿ. ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಗೀ ರೈಸ್ ಅಂತ ಆರ್ಡ್ರ್ ಮಾಡಿದ್ವಿ. ಬಟ್ ಇದು ಟು ಬಿ ಫ್ರ್ಯಾಂಕ್ ಚೆನ್ನಾಗಿರಲಿಲ್ಲ, ದಾಲ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಇಟ್ಸ್ ಓಕೆ. ನೆಕ್ಸ್ಟು ಲಾಸ್ಟಿಗೆ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಒಂದು ಕಾಕ್ಟೈಲು, ಒಂದು ಸ್ಟ್ರಾಬೆರಿ ಮತ್ತು ಒಂದು ಸಪೋಟ. ಕಾಕ್ಟೈಲು ಏನೋ ಬೇರೆ ಥರ ಇರುತ್ತೆ ಅಂತ ಆರ್ಡ್ರ್ ಮಾಡಿದ್ವಿ, ಬಟ್ ಅದು ಫ್ಲಾಪ್ ಆಯಿತು. ಅದಕ್ಕೆ ಹೇಳೋದು ಹೊಸ್ದಾಗಿ ಅಂತೂ ಏನು ಟ್ರೈ ಮಾಡೋಕ್ಕೆ ಹೋಗಬಾರ್ದು ಅಂತ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೇನು ಇಷ್ಟ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಾಳೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.